ಹರ್ತಾಳು ಹಾಲಪ್ಪನವರು 5 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಏನಾಯ್ತು ಸರ್ ಆಕ್ಚುಲಿ? ಇದು ನೋಡಿ, ಇದು ಯಾವುದೋ ಸಿಗಂದೂರು ವಿಚಾರದಲ್ಲಿ ಮಾತಾಡಿದೀವಿ. ಸಿಗಂದೂರು ದೇವಸ್ಥಾನವನ್ನ ಮುಜರಾಯಿ ಬರೆದು ಬಿಟ್ರು ಎಲ್ಲ ಸೇರ್ಕೊಂಡು ಅಂತ ನಾವೇನು ಹೇಳಿದ್ದೇನೆ. ಅದು ನಾನು ನನ್ನ ಭಾವನೆಗಳು ಹಂಚಿಕೊಂಡಿದ್ದೇನೆ. ಇದರಲ್ಲಿ ತಪ್ಪೇನಿರ್ಲಿಲ್ಲ. ಒಬ್ಬ MLA, ನಾನು MLA ಇದ್ದೇನೆ. ಈಗ ನನ್ನ ಕ್ಷೇತ್ರದ ಒಂದು ದೇವಸ್ಥಾನನ ಮುಜರಾಯಿ ಮಾಡಕ್ ನಾನು ಬಿಟ್ಬಿಡ್ತೇನಾ? ಹೆಂಗ್ ಬಿಡಕ್ಕಾಗತ್ತೆ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಕಾಲದಲ್ಲಿ ಇದ್ರು, ಅವರಿಗೆಲ್ಲ ತಡೆ ಹಿಡಿಬಹುದು. ನೀವು ಹೇಳಿಲ್ಲ, ನೀವು ಯಾರು, ನೀವೆಲ್ಲ ಪಾಲ್ದಾರ ಆಗ್ಬಿಟ್ಟಿದೆ ಅದಕ್ಕಂತ ಹೇಳಿದೀನಿ, ಅಷ್ಟು ಹೇಳಿದ್ದೀನಿ ಬಿಟ್ರೆ ನಾನೇನ್ ಬೇರೆ ಏನ್ ಹೇಳಿಲ್ಲ. ಮಾನನಷ್ಟ ಹಾಕೊಳ್ಳಿ ಬಿಡಿ, ಏನ್ ನಮ್ಗೆ ಅಂತ ತೊಂದರೆ ಇಲ್ಲಪ್ಪ. ಕೋರ್ಟಲ್ಲಿ ನಾವು ನೋಡ್ಕೊಳ್ತೀವಿ, ಅದೇನ್ ತೊಂದರೆ ಇಲ್ಲ. ಮಾನನಷ್ಟ ಅವ್ರು 5 ಅಲ್ಲ 20 ಕೋಟಿ ಹಾಕೊಳ್ಳಿ, ನಾವು ನೋಡ್ಕೊಳ್ತೀವಿ. ಯಾವ್ದೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡ್ತೀವಿ. ನಾವು ಹೆದರೋ ಪ್ರಶ್ನೆನೇ ಇಲ್ಲಲ್ಲ. ನಾವು ಏನ್ ಹೇಳಿದ್ವಿ ಅದು ಜನರಿಗೆ ಗೊತ್ತಾಗಬೇಕಲ್ಲ. ಓಕೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ಮಂತ್ರಿಗಿರಿಯನ್ನು ಯಾವಾಗ ಅಲಂಕರಿಸೋದು, ಯಾವಾಗ ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ ಅಂತ ನೋಡ್ಬೇಕು. ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಹಾಗೆ ಸರ್ಕಾರದ ಮೇಲೆ ಭಾರ ಹಾಕಿದೀವಿ, ಮುಖ್ಯಮಂತ್ರಿಗಳ ಮೇಲೆ ಭಾರ ಹಾಕಿದೀವಿ, ಕೇಂದ್ರದ ನಾಯಕರ ಮೇಲೆ ಭಾರ ಹಾಕಿದೀವಿ. ಅವರೆಲ್ಲರ ಆಶೀರ್ವಾದದಿಂದ ಯಾವತ್ತಾಗ್ತೇನೋ ಗೊತ್ತಿಲ್ಲ. ಬೇಡಿಕೆ ಅಂತ ಮುಂದಿಟ್ಟಿದ್ದೀರಿ. ಆಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಬೇಡಿಕೆ ಇದೆ. ನಾನೊಬ್ಬ ಆಕಾಂಕ್ಷಿ ಆಗಿದ್ದೀನಿ, ಪ್ರಬಲವಾದಂತ ಆಕಾಂಕ್ಷಿ ಇದ್ದೇನೆ. ಕೇಳಿದ್ದೇನೆ, ಎಲ್ಲರನ್ನು ಕೇಳಿದ್ದೇನೆ. ದೇವರು ಯಾವಾಗ ಪಾಲಿಸ್ತಾನೋ ಗೊತ್ತಿಲ್ಲ. ಈ ಸಚಿವ ಸಂಪುಟದಲ್ಲಿ ಏನಾದ್ರು ಬದಲಾವಣೆಗಳ ಸಾಧ್ಯತೆ ಇದೆಯಾ? ಅಂತ ಕೇಳ್ತಾ ಇದೀವಿ. ಆದ್ರೆ ಒಂದು ಅವಕಾಶ ಸಿಗಬಹುದು ಅಂತ ಕಾಯ್ತಾ ಇದ್ದೀವಿ. ಓಕೆ. ಈಗ ಮುಖ್ಯಮಂತ್ರಿಗಾದಿ ಸರ್, ಅಲ್ಲೇನಾದ್ರೂ ಚೇಂಜಸ್, ಅದು ಹೈಕಮಾಂಡ್ ಇಂಥದ್ದೇ ಸಮಯ ಅಂತ ಏನಾದ್ರು ಇದೆಯಾ, ಅಥವಾ 2.5 ವರ್ಷ ಹೆಂಗೋ ಆಗಿರೋದ್ರಿಂದಾಗಿ? ಇಲ್ಲ, ಅದು ನಾವು ಹೇಳಲಿಕ್ಕೆ ಬರಲ್ಲ. ಮುಖ್ಯಮಂತ್ರಿಯ ಪೋಸ್ಟ್ ಏನಿದ್ರು ಕೇಂದ್ರ ನಾಯಕರದ ತೀರ್ಮಾನ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಸ್ಥಳೀಯವಾಗಿ ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡ್ತೀವಿ ಬಿಟ್ರೆ ಬೇರೆ ಯಾವ್ದು ನಾವು ಚರ್ಚೆ ಮಾಡಕ್ ಹೋಗೋದಲ್ಲ. ಮಂತ್ರಿ ಸ್ಥಾನ ಕೇಳ್ತೀವಿ, ನಮ್ಮ ಹಕ್ಕಿದೆ ನಮ್ಗೆ. ನಾವು 3 ಸಾರಿ MLA ಆಗಿದ್ದೀನಿ, ನಾನೊಬ್ಬ ಸೀನಿಯರ್ ಇದ್ದೀನಿ, ಒಂದು ಅವಕಾಶ ಕೊಡಿ ಸರ್ ನನ್ನ ಜಿಲ್ಲೆಗೆ ಅಂತ ಕೇಳ್ತೀನಿ. ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು, ಕೇಳಕ್ ಹತ್ತು ನಮ್ದೆಲ್ಲ, ಹೇಳ್ತೀವಿ ಅಷ್ಟೇ.